ಇಂದು ಮಾರ್ಚ್ 29. ಇವತ್ತು ಮಧ್ಯಾಹ್ನ ಸೂರ್ಯಗ್ರಹಣ ಆರಂಭವಾಗಲಿದೆ. ಈ 2025 ಈ ವರ್ಷದ ಮೊದಲ ಸೂರ್ಯಗ್ರಹಣ ಇದಾಗಿದ್ದು, ಈ ಸೂರ್ಯಗ್ರಹಣವು ಆರಂಭವಾಗುವ ಗ್ರಹಣದ ಸಮಯ ಎಷ್ಟು, ಅದು ನಮ್ಮ ಭಾರತೀಯ ಕಾಲಮಾನದಲ್ಲಿ ಹಾಗೂ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಗೋಚರಿಸುತ್ತದೆ ಹಾಗೂ ಕರ್ನಾಟಕದ ಗ್ರಹಣದ ಸಮಯ ಎಷ್ಟು, ಗ್ರಹಣ ಆರಂಭ ಕಾಲ, ಗ್ರಹಣ ಮಧ್ಯಕಾಲ ಮತ್ತು ಗ್ರಹಣ ಮುಕ್ತಾಯದ ಸಮಯ ಹಾಗೂ ಸೂತಕ ಅವಧಿ, ಗರ್ಭಿಣಿ ಇರುವ ಮಹಿಳೆಯರು ವಹಿಸಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು, ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವರು ಕೂಡ ಎನ್ನುವ ಕುರಿತು ಹಾಗೂ ಗ್ರಹಣ ಗ್ರಹಚಾರದಿಂದ ಈ ವರ್ಷದಲ್ಲಿ ಯಾವೆಲ್ಲ ರಾಶಿಗಳಿಗೆ ಅದೃಷ್ಟವನ್ನ ಈ ಸೂರ್ಯಗ್ರಹಣದಿಂದ ಉಂಟಾಗಲಿದೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವು ಕೂಡ ಗ್ರಹಣ ಮತ್ತು ದೇವರನ್ನ ನಂಬುವವರಾಗಿದ್ರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಈ ಗ್ರಹಣವು 2025ರ ಮೊದಲ ಸೂರ್ಯಗ್ರಹಣವಾಗಲಿದೆ. ಇದು ಮಾರ್ಚ್ 29ರಂದು ಚೈತ್ರ ಮಾಸದ ಆರಂಭದ ಒಂದು ದಿನದ ಮೊದಲು ಸಂಭವಿಸುತ್ತದೆ. ಈ ಸೂರ್ಯಗ್ರಹಣದ ಸಮಯದಲ್ಲಿ ಭೂಮಿಯ ಕೆಲವು ಪ್ರದೇಶಗಳು ಹಗಲು ಬೆಳಕಿನಿಂದ ಆವೃತವಾಗಿರುತ್ತವೆ ಮತ್ತು ಕೆಲವು ಪ್ರದೇಶಗಳು ಕತ್ತಲೆಯಲ್ಲಿ ಆವರಿಸಲ್ಪಡುತ್ತವೆ. ಜನರು ಸೂರ್ಯಗ್ರಹಣವನ್ನ ನೋಡಲು ತುಂಬಾ ಕುತೂಹಲದಿಂದಿದ್ದಾರೆ. ಈಗ 2025ರಲ್ಲಿ ಮೊದಲ ಸೂರ್ಯಗ್ರಹಣ ಯಾವಾಗ ಸಂಭವಿಸುತ್ತದೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ. ಈ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ 29ರ ಶನಿವಾರ ಸಂಭವಿಸಲಿದೆ. ಈ ಸೂರ್ಯಗ್ರಹಣವು ಮಾರ್ಚ್ 29ರಂದು ಭಾರತೀಯ ಸಮಯ ಮಧ್ಯಾಹ್ನ 2:20ಕ್ಕೆ ಪ್ರಾರಂಭವಾಗಿ ಸಂಜೆ 6:16ಕ್ಕೆ ಕೊನೆಗೊಳ್ಳಲಿದೆ. ಇದು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಎಂದು ಸಂಭವಿಸುವ ಭಾಗಶಃ ಸೂರ್ಯಗ್ರಹಣವಾಗಿದೆ. ಯಾವ ದೇಶಗಳಲ್ಲಿ ಸೂರ್ಯಗ್ರಹಣ ಗೋಚರಿಸುತ್ತದೆ? ವರ್ಷದ ಮೊದಲ ಸೂರ್ಯಗ್ರಹಣ ಬರ್ಮುಡಾ, ಆಸ್ಟ್ರಿಯಾ, ಬೆಲ್ಜಿಯಂ, ಉತ್ತರ ಬ್ರೆಜಿಲ್, ಡೆನ್ಮಾರ್ಕ್, ಜರ್ಮನಿ, ಫ್ರಾನ್ಸ್, ಹಂಗೇರಿ, ಐರ್ಲೆಂಡ್, ಮೊರಾಕೊ, ಗ್ರೀನ್ಲ್ಯಾಂಡ್, ಫಿನ್ಲ್ಯಾಂಡ್, ಬಾರ್ಬಡೋಸ್, ಉತ್ತರ ರಷ್ಯಾ, ಸ್ಪೇನ್, ಸುರಿನಾಮ್, ಪೂರ್ವ ಕೆನಡಾ, ಸ್ವೀಡನ್, ಪೋಲೆಂಡ್, ಪೋರ್ಚುಗಲ್, ಲಿಥುವೇನಿಯಾ, ಹಾಲೆಂಡ್, ನಾರ್ವೆ, ಉಕ್ರೇನ್, ಸ್ವಿಟ್ಜರ್ಲ್ಯಾಂಡ್, ಇಂಗ್ಲೆಂಡ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನ ಪೂರ್ವ ಭಾಗಗಳಲ್ಲಿ ಗೋಚರಿಸಲಿದೆ. ಸೂರ್ಯಗ್ರಹಣದ ಸಮಯ. ಆದರೆ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ. ಈ ಕಾರಣದಿಂದಾಗಿ ಇದರ ಗರ್ಭಾವಸ್ಥೆಯ ಅವಧಿ ಭಾರತದಲ್ಲಿ ಮಾನ್ಯವಾಗಿಲ್ಲ. ಆದಾಗ್ಯೂ ಈ ಗ್ರಹಣ ಗೋಚರಿಸುವ ಪ್ರದೇಶಗಳಲ್ಲಿ ಗ್ರಹಣದ ಪೂರ್ವಗ್ರಹಣ ಅವಧಿಯು ಸೂರ್ಯಗ್ರಹಣ ಪ್ರಾರಂಭವಾಗುವ 12 ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಶನಿ ಗ್ರಹವು ತನ್ನ ಸ್ವಂತ ರಾಶಿಯಾದ ಕುಂಭದಿಂದ ಮೀನರಾಶಿಗೆ ಸಂಚಾರ ಮಾಡುತ್ತದೆ. ಇದು ಕೆಲವು ರಾಶಿಗಳ ಮೇಲೆ ವಿಶೇಷ ಪರಿಣಾಮ ಬೀರುತ್ತದೆ. ತುಲಾರಾಶಿ. ಶನಿ ಸಂಕ್ರಮಣವು ತುಲಾರಾಶಿಯವರಿಗೆ ಮಂಗಳಕರವಾಗಿರುತ್ತದೆ. ಬಾಕಿ ಇರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಹಳೆಯ ಹೂಡಿಕೆಗಳಿಂದ ಆರ್ಥಿಕ ಲಾಭ ಪಡೆಯುವ ಸಾಧ್ಯತೆ ಇದೆ. ಮೀನರಾಶಿ. ಶನಿ ಸಂಕ್ರಮಣವು ಮೀನರಾಶಿಯವರಿಗೆ ಆರ್ಥಿಕ ಲಾಭವನ್ನು ತರುತ್ತದೆ. ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ. ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯವಾಗಿರಬಹುದು. ವಿದೇಶ ಪ್ರಯಾಣದ ಅವಕಾಶ. ವೃಷಭ ರಾಶಿಯ ಜನರಿಗೆ ಆರ್ಥಿಕ ಲಾಭ ಉಂಟಾಗಲಿದೆ. ಸಿಂಹ ರಾಶಿಯವರಿಗೆ ಉದ್ಯೋಗದಲ್ಲಿ ಪ್ರಗತಿ ಸಿಗಲಿದೆ. ಕುಂಭ ರಾಶಿಯವರಿಗೆ ಆರೋಗ್ಯ ಮತ್ತು ಸಂತೋಷ ದೊರೆಯಲಿದೆ. ಶನಿ ಸಂಚಾರವು ತುಲಾ ಮತ್ತು ಮೀನ ರಾಶಿಗಳ ಮೇಲೆ ವಿಶೇಷ ಪ್ರಭಾವ ಬೀರುತ್ತದೆ. ಜ್ಯೋತಿಷದ ಪ್ರಕಾರ ಈ ರಾಶಿಯವರು ತಮ್ಮ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಆರ್ಥಿಕ ಲಾಭ ಪಡೆಯುವ ಸಾಧ್ಯತೆಗಳಿವೆ. ಈ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಕಟ್ಟುನಿಟ್ಟಾಗಿ ಹೊಟ್ಟೆ ಮೇಲೆ ಹಸಿರು ಹುಲ್ಲು ಅಥವಾ ಹಾಲಿನ ಪುಡಿ ಇಡುವುದು, ಧ್ಯಾನ ಮತ್ತು ಮಂತ್ರ ಜಪ ಮಾಡುವುದು, ಹೊಲಿಗೆ ಹಾಗೂ ಬಾಣ್ತಿಯ ಕೆಲಸವನ್ನು ತಪ್ಪಿಸಬೇಕು. ಮನಚಾದ ಅಥವಾ ಚೂಪಾದ ವಸ್ತುಗಳನ್ನು ಬಳಸಬಾರದು. ಗ್ರಹಣಕ್ಕೂ ಮೊದಲೇ ಊಟ ತಿಂಡಿಗಳನ್ನು ಮುಗಿಸಿಕೊಂಡಿರಬೇಕು. ಗ್ರಹಣ ಕಾಲದಲ್ಲಿ ಗರ್ಭಿಣಿ ಮಹಿಳೆ ಅಡುಗೆ ಮಾಡುವುದು ಮತ್ತು ಊಟ ಮಾಡುವುದನ್ನು ತಪ್ಪಿಸಬೇಕು. ಇನ್ನು ಗ್ರಹಣ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಪಾಲಿಸುವ ನಿಯಮಗಳಂತೆ ಮನೆಯಲ್ಲಿರುವ ಚಿಕ್ಕ ಮಕ್ಕಳು ಸಹ ಬೆಳಕಿಗೆ ಹೊರಗಡೆ ಹೋಗದಂತೆ ಮನೆಯಲ್ಲಿಯೇ ಇರಬೇಕು. ಚಿಕ್ಕ ಮಕ್ಕಳು ಊಟ ತಿಂಡಿ ಮಾಡಬಹುದು ಮತ್ತು ಅನಾರೋಗ್ಯ ವ್ಯಕ್ತಿಗಳು ಸಹ ಊಟ ತಿಂಡಿ ಮಾಡಬಹುದು. ಗ್ರಹಣ ಮುಗಿದ ಬಳಿಕ ಗರ್ಭಿಣಿ ಇರುವ ಮಹಿಳೆಯರು ತಲೆ ಸ್ನಾನ ಮಾಡಿ ನಿಮ್ಮ ಪಕ್ಕದಲ್ಲಿರುವ ಗಂಡು ದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ. ಅಂದರೆ ಶಿವನ ದೇವಸ್ಥಾನ, ಹನುಮಂತನ ದೇವಸ್ಥಾನ, ರಾಮನ ದೇವಸ್ಥಾನ, ಕೃಷ್ಣನ ದೇವಸ್ಥಾನ, ಹೀಗೆ ಗಂಡು ದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನವನ್ನ ಪಡೆದು ಪುನೀತರಾಗಿ. ದೇವಸ್ಥಾನದಿಂದ ಮನೆಗೆ ಬರುವಾಗ ಏಕದಳ ಧಾನ್ಯ ದಾನ ಮಾಡಿ ಹಾಗೂ ಹಸುಗಳಿಗೆ ಆಹಾರವನ್ನು ನೀಡಿ. ಇನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ಗ್ರಹಣದ ನಂತರ ಪಾಲಿಸಬೇಕಾದ ನಿಯಮಗಳೆಂದರೆ
ಗ್ರಹಣದ ನಂತರ ಶುದ್ಧ ಜಲ ಸ್ನಾನ ಮಾಡುವುದು, ಮನೆ ಶುದ್ಧೀಕರಣ ಹಾಗೂ ಅನ್ನದಾನ ಮತ್ತು ಪುಣ್ಯಕರ್ಮ ಮಾಡುವುದು ಶ್ರೇಯಸ್ಕರ. ಇದು ವೈಜ್ಞಾನಿಕ ದೃಷ್ಟಿಯಿಂದ ಈ ಸೂರ್ಯಗ್ರಹಣವನ್ನು ವಿವರಿಸೋದಾದರೆ, ವೈಜ್ಞಾನಿಕವಾಗಿ ಸೂರ್ಯಗ್ರಹಣವನ್ನು ನೇರವಾಗಿ ನೋಡುವುದು ಕಣ್ಣಿಗೆ ಹಾನಿಕರ. ಗ್ರಹಣವನ್ನು ಸುರಕ್ಷಿತ ಫಿಲ್ಟರ್ ಅಥವಾ ಸ್ಪೆಷಲ್ ಗ್ಲಾಸ್ ಮೂಲಕ ಮಾತ್ರ ವೀಕ್ಷಿಸಬೇಕು. ಇಷ್ಟಕ್ಕೂ ಭಾಗಶಃ ಸೂರ್ಯಗ್ರಹಣ ನಡೆಯುವ ದಿನಾಂಕ ಹಾಗೂ ಗ್ರಹಣದ ಸಮಯ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ನಡೆಯುವ ಸಮಯ ಯಾವಾಗ ಎನ್ನುವ ಮಾಹಿತಿ ತಿಳಿಯುವುದಾದರೆ, ಗ್ರಹಣ ಆರಂಭ ಮಧ್ಯಾಹ್ನ 2:21 ಆರಂಭವಾಗುತ್ತದೆ. ಮಧ್ಯಕಾಲ 4:10. ಗ್ರಹಣದ ಮಧ್ಯಕಾಲ ಉತ್ತುಂಗಕ್ಕೆ ತಲುಪುತ್ತದೆ. ಗ್ರಹಣ ಮುಕ್ತಾಯ ಸಂಜೆ 6:14 ಸೂರ್ಯಗ್ರಹಣ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತದೆ. 2025 ಮಾರ್ಚ್ 29 ಸೂರ್ಯಗ್ರಹಣವು ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರಲು ಬರುತ್ತಿದೆ. ಶಾಸ್ತ್ರಗಳ ಪ್ರಕಾರ ನಿಯಮಗಳನ್ನು ಪಾಲಿಸಿ ಧ್ಯಾನ ಮತ್ತು ಮಂತ್ರ ಜಪ ಮಾಡುವ ಮೂಲಕ ಉತ್ತಮ ಫಲವನ್ನು ಪಡೆಯೋಣ. ಹಾಗಾಗಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಎಲ್ಲ ಗರ್ಭಿಣಿ ಇರುವ ಮಹಿಳೆಯರಿಗೂ ಮತ್ತು ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಎಲ್ಲ ಕಡೆ ಶೇರ್ ಮಾಡಿ ತಿಳಿಸಿ. ಧನ್ಯವಾದಗಳು. ಪೌರಾಣಿಕ ನಂಬಿಕೆಗಳ ಪ್ರಕಾರ ರಾಹು ಮತ್ತು ಕೇತುವಿನ ಇರುವುದಕ್ಕೆ ಸೂರ್ಯಗ್ರಹಣ ಇರೋದಿಲ್ಲ. ಈ ಎರಡು ಗ್ರಹಗಳು ಸೂರ್ಯನನ್ನ ಗ್ರಹಿಸಲು ಪ್ರಯತ್ನಿಸುತ್ತವೆ. ಇದರ ಕಥೆಯು ಸಮುದ್ರದ ಮಂಥನಕ್ಕೆ ಸಂಬಂಧಿಸಿದೆ. ಸೂರ್ಯಗ್ರಹಣದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದೆಂದು ಹೇಳಲಾಗುತ್ತೆ. ಆ ವೇಳೆ ಮಲಗುವುದು, ತಿನ್ನುವುದು ಮತ್ತು ನೀರು ಕುಡಿಯುವುದರ ಮೇಲೂ ನಿಷೇಧವಿದೆ. ವರ್ಷದ ಮೊದಲ ಸೂರ್ಯಗ್ರಹಣದ ಸೂತಕ ಅವಧಿಯು ಮುಂಜಾನೆ 2:21 ನಂತರ ಪ್ರಾರಂಭವಾಗಬೇಕು. ಆದರೆ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಈ ಸೂತಕದ ಅವಧಿಯು ಮಾನ್ಯವಾಗಿರುವುದಿಲ್ಲ. ಸ್ಪಷ್ಟವಾಗಿ ಹೇಳುವುದಾದರೆ, ಈ ಸೂರ್ಯಗ್ರಹಣದ ಸೂತಕದ ಅವಧಿಯು ಮಾನ್ಯವಾಗಿರುವುದಿಲ್ಲ. ಸೂತಕ ಕಾಲವನ್ನು ಅಶುಭ ಸಮಯ ಅಂತ ಪರಿಗಣಿಸಲಾಗುತ್ತೆ. ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯವನ್ನ ನಿಲ್ಲಿಸಿ. ಸೂತಕ ಕಾಲದಲ್ಲಿ ಪೂಜೆ, ಸ್ನಾನ, ದಾನ, ಆಹಾರ, ನಿದ್ರೆ, ಅಡುಗೆ ಇತ್ಯಾದಿಗಳನ್ನು ನಿಷೇಧಿಸಲಾಗಿದೆ. ಸೂತಕ ಕಾಲದಲ್ಲಿ ದೇವಾಲಯಗಳನ್ನು ಮುಚ್ಚದಿದ್ದರೆ ಈ ಸಮಯದಲ್ಲಿ ನೀವು ನಿಮ್ಮ ಕುಲದೇವರ ಹೆಸರನ್ನ ಜಪಿಸಬೇಕು. ಈ ಸೂತಕ ಅವಧಿಯಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದರಿಂದ ಉತ್ತಮ ಫಲಿತಾಂಶಗಳು ಬರೋದಿಲ್ಲ. ಅಂತಹ ಅನೇಕ ಅಡೆತಡೆಗಳು ಇರಬಹುದು. ನಿಮ್ಮ ಕಾರ್ಯವು ವಿಫಲವಾಗಿದೆ. ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ಜೊತೆಗೆ ಗ್ರಹಣ ರಾಶಿಗಳ ಮೇಲೂ ಪರಿಣಾಮ ಬೀರುತ್ತವೆ. ಹಲವು ಬಾರಿ ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಸೇರಿದ ಜನರಿಗೆ ಗ್ರಹಣಗಳು ಗಂಭೀರ ಸಮಸ್ಯೆಗಳನ್ನು ಉಂಟು ಮಾಡುತ್ತವೆ.